ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರೇರೆ. ಈ ಸಮಯದಲ್ಲಿ ಪ್ರತಿ ಸಾರಿ ನಾವು ನೋಡಿಕೊಳ್ಳುವ ಹಾಗೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿರುವಂಥ ದೇವರ ಮಾತುಗಳನ್ನು ಗಮನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 23ನೇ ವಚನದಲ್ಲಿರುವಂಥ ದೇವರ ಮಾತನ್ನು ಗಮನಿಸೋಣ. ನಿನ್ನ ಅಧಿಕಾರಿಗಳು ದ್ರೋಹಿಗಳು, ಕಳ್ಳರ ಗೆಳೆಯರು ಆಗಿದ್ದಾರೆ. ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಶಿಸಿ ಲಂಚಗಳನ್ನು ಹುಡುಕುವನು. ಅನಾಥರಿಗೆ ನ್ಯಾಯ ತೀರಿಸರು, ವಿಧವೆಯರ ವ್ಯಾಜ್ಯವು ಅವರ ಮನಸ್ಸಿಗೆ ಬಾರದು. ಎಂಟ್ರೆ ನಾವು ಯೆಶಾಯನ ಪ್ರವಾದನಂತೆ ನೋಡುತ್ತಾ ಬರುವಾಗ ಅನಾಥರ ಪರವಾಗಿ, ದಿಕ್ಕಿಲ್ಲದವರ ಪರವಾಗಿ ಮತ್ತು ವಿಧವೆಯರ ಪರವಾಗಿ ನೀವು ವಾದ ಮಾಡಿ ಅಂತ ದೇವರು ಹೇಳುತ್ತಾ ಬರ್ತಾ ಇದ್ದಾರೆ ಪ್ರೇರೆ. ಯಾಕೆ ಪ್ರೇರೆ? ಅನಾಥನು ಯಾವುದೇ ಕುಲದವನಾಗಿದ್ರೂ ಪರವಾಗಿಲ್ಲ, ನನ್ನ ಮಗನು. ವಿಧವೆ ಯಾವುದೇ ಜನಾಂಗದವಳಾಗಿದ್ರೂ ಪರವಾಗಿಲ್ಲ, ನನ್ನ ಮಗಳು ಅಲ್ವಾ? ಯಾವುದೋ ದೇವರಿಗೆ ಸಂಬಂಧಪಟ್ಟಂಥ ಜನಾಂಗದವರಾಗಿದ್ದರೆ ದೇವರಿಗೆ ಮಾತು ಹೇಳ್ತಾನೆ ಇಲ್ಲ. ಕ್ರೈಸ್ತ ಅನಾಥರು, ಕ್ರೈಸ್ತ ವಿಧವೆಯರಿಗೆ ನ್ಯಾಯ ತೀರಿಸ್ರಿ ಅಂತ ಹೇಳ್ತಾ ಇಲ್ಲ. ಅವನು ಬೌದ್ಧನಾಗಿರ್ಬೋದು, ಗೌಡ್ರಾಗಿರ್ಬೋದು, ದೊಡ್ಡ ಜನಾಂಗ, ದೊಡ್ಡ ಕುಲ ನಮ್ಮದು ಅಂತಾರಲ್ಲ ಅವರಾಗಿರ್ಬೋದು, ಕೀಳ್ ಜನಾಂಗ ಅಂತಾರಲ್ಲ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರಿಗೆ ನಾವು ಮಕ್ಕಳಾದದ್ದರಿಂದ ದೇವರು ಹೇಳುತ್ತಿರುವಂಥ ಮಾತು ಮತ್ತೊಂದು ಸರಿ ಓದೋಣ. ನಿನ್ನ ಅಧಿಕಾರಿಗಳು ಕಳ್ಳರ ಗೆಳೆಯರು ಆಗಿದ್ದಾರೆ. ಕೆಳಗಡೆ ಓದೋಣ. ಅನಾಥರಿಗೆ ನ್ಯಾಯ ತೀರಿಸರು, ವಿಧವೆಯರ ವ್ಯಾಜ್ಯವು ಅವರ ಮನಸ್ಸಿಗೆ ಬಾರದು. ಕೋರ್ಟಲ್ಲಿ ನೋಡಿ, ಎಲ್ಲಿ ನೋಡಿ ಬೇರೆ, ಹಣ ಇದ್ದವರಿಗೆ ಒಂದು ಥರ ನ್ಯಾಯ, ಬಡವರಿಗೆ ಒಂದು ಥರ ನ್ಯಾಯ. ಹೌದು ಪ್ರೇರೆ, ಅಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ದೇವರು ಮೀಕನ ಗ್ರಂಥ 7ನೇ ಅಧ್ಯಾಯ ಮಾತನ್ನು ಗಮನಿಸೋಣ. 7:3. ಕೆಟ್ಟ ಕೆಲಸಕ್ಕೆ 2 ಕೈಗಳನ್ನು ಹಾಕಿ ಚೆನ್ನಾಗಿ ಮಾಡುತ್ತಾರೆ. ಪ್ರಭುವು ಧನವನ್ನು ಕೇಳುತ್ತಾನೆ, ನ್ಯಾಯಾಧಿಪತಿಯು ಲಂಚಕ್ಕೆ ಕೈ ಒಡ್ಡುತ್ತಾನೆ. ಎಲ್ಲರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಇಲ್ಲಿ ಭವಿಷ್ಯ ಹೇಳ್ತಾ ಇದ್ದಾರೆ ದೇವರು, ಯಾರ್ಯಾರ ಮನಸ್ಸಲ್ಲಿ ಏನೇನೈತೆ ಅಂತ. ಮತ್ತು ದೊಡ್ಡ ಮನುಷ್ಯನು ತನ್ನ ದುರಾಶೆಯನ್ನು ತಿಳಿಸುತ್ತಾನೆ, ಹೀಗೆ ಕುಯುಕ್ತಿಯನ್ನು ಹಣಿಯುತ್ತಾರೆ. ಅವರಲ್ಲಿ ಉತ್ತಮನು ಮುಳ್ಳುಕಪ್ಪೆ. ಉತ್ತಮನು ಯಾರಾದರೂ ಇದ್ರೆ ಜನರು ಹೇಗೆ ನೋಡ್ತಾರೆ ಗೊತ್ತಾ? ಮುಳ್ಳು ಕಪ್ಪೆ ಥರ ನೋಡ್ತಾರಂತೆ. ನೀತಿವಂತನಿಗೆ ಏನು ಹೇಳಿ ಪ್ರೇರೆ? ಮುಳ್ಳಿದ್ದಾಗೆ. ಇವನು ನಮ್ಮ ಕೆಲಸಕ್ಕೆ ಯಾಕೆ ಅಡ್ಡ ಬಂದ? ಲಂಚ ತೆಗೆದುಕೊಳ್ಳಲ್ಲ, ಏನಿಲ್ಲ, ನ್ಯಾಯ ಇದ್ದಿದ್ದಾಗೆ ಹೇಳ್ತಾನೆ, ನಮ್ಮ ಪರವಾಗಿ ಮಾತಾಡಲ್ಲ ಅಂತ ಅವನು ಏನು ಜನರಿಗೇನು ಮುಳ್ಳು ಕಪ್ಪೆ ಅಂತೆ. ನೋಡಿ ಪ್ರೇರೆ, ಎಂಥ ಪರಿಸ್ಥಿತಿ. ಮತ್ತು ಅನೀತಿವಂತರು ದೊಡ್ಡ ಮನುಷ್ಯನ ಏನು ಮಾಡ್ತಾನಂತೆ? ತನ್ನ ದುರಾಶೆ ಅಂತ ತಿಳಿಸ್ತಾನಂತೆ. ದೊಡ್ಡ ಮನುಷ್ಯ ಜನರ ದೃಷ್ಟಿಯಲ್ಲಿ ಒಳ್ಳೆಯವನು, ನೀತಿವಂತನ ಅನ್ಸ್ಕೊಂಡಿರ್ತಾನೆ. ಯಾವನಾದ್ರೂ ಲಂಚ ಕೊಡೋಕೆ ಬಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಟ್ರೆ ನಿಮ್ಮ ಪರವಾಗಿ ನಾನು ವಾದ ಮಾಡ್ತೀನಿ. ನೋಡಿ ಪ್ರೇರೆ, ಹಾಸ್ಪಿಟ್ಲ್ಗಳಲ್ಲಿ ಒಬ್ಬನು ಬದುಕಿದ್ದೆ, ಒಬ್ಬನು ಅರ್ಧಂಪರ್ಧ, ಕೆಲವರು ಅವ್ನಿಗೆ ಆಗದೆ ಇರೋರು ವಿಲನ್ ಅಂತವರು ಸಾಯಿಸುವಂಥ ಪರಿಸ್ಥಿತಿಲಿ ಅರ್ಧಂಪರ್ಧ ಜೀವ ಇದೆ, ಅರೆ ಜೀವ ಇದೆ. ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲಿರೋಂಥ ಡಾಕ್ಟ್ರುಗಳಿಗೆ ಒಪ್ಪಂದ ಮಾಡಿಕೊಂಡು ಇವನು ಪ್ರಾಣ ಹೋಗೋ ಥರ ನೀವು ಇಂಜೆಕ್ಷನ್ ಕೊಟ್ಬಿಡಿ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಸಾಕಾಗಲ್ಲ, ಇನ್ನು ಸ್ವಲ್ಪ ಕೊಡಿ ಅಂತ ದೊಡ್ಡ ಮನುಷ್ಯನು ತನ್ನ ಬಯಕೆಯನ್ನು, ದುರಾಶೆಯನ್ನು ತಿಳಿಸ್ತಾನಂತೆ. ಪ್ರಪಂಚ ಆ ರೀತಿ ಇದೆ ಪ್ರೇರೆ. ಮತ್ತು ಒಳ್ಳೆ ಮಾರ್ಗ, ನೀತಿಯ ಮಾರ್ಗದಲ್ಲಿ ಬರಬೇಕಂದ್ರೆ ಒಂದೇ ಮಾರ್ಗ, ಅದೇ ಕ್ರಿಸ್ತನ ಮಾರ್ಗವಾಗಿದೆ ಪ್ರೇರೆ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಆ ತಂದೆಯಾದ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನ ಬಳಿಗೆ ತಿರುಗಿಕೊಂಡು ಬರಲಿ. ಆತನು ಮಹಾ ಕರುಣೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ನಮ್ಮ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ನೀಡದೆ ನಮ್ಮನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ ನೀತಿ, ನ್ಯಾಯ, ಧರ್ಮ, ಪರಿಶುದ್ಧತೆಯ ಮಾರ್ಗದಲ್ಲಿ ಆತನು ನಡೆಸಿ ತಾನಿರುವಂಥ ಪವಿತ್ರ ಲೋಕದಲ್ಲಿ ಅಂದರೆ ಪರಲೋಕದಲ್ಲಿ ತಾನು ಸೇರಿಸಿಕೊಳ್ಳುವುದಕ್ಕೆ ಆತನು ಇಷ್ಟವುಳ್ಳವನಾಗಿರ್ತಾನೆ ಎನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.